ಹಾಯ್ ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ವಾಟ್ಸಪ್ಪಲ್ಲಿ ಬಂದಿರುವಂಥ ಒಂದು ಹೊಸ ಅಪ್ಡೇಟ್ಸನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಯ್, ವೆಲ್ಕಮ್ ಟು ಕನ್ನಡ ಟೆಕ್ ಇನ್ FG. ನಾನೊಂದು ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯಲ್ಲಿ ವಾಟ್ಸಪ್ ಹೊಸದಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ, 2 ಅಪ್ಡೇಟನ್ನು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಹಾಗೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡುವಂಥ 2 ಟ್ರಿಕ್ಸ್ ಏನಪ್ಪ ಅಂದರೆ, ವಾಟ್ಸಪ್ಪಲ್ಲಿ ಮಿನಿಮಮ್ ಒಂದು ಗ್ರೂಪಲ್ಲಿ 215 ಜನ ಏನೋ ಒಂದು ಗ್ರೂಪಲ್ಲಿ ಇರಬೇಕು ಅಂತ ಬಟ್ ಈಗಾಗಲ್ಲ. 218 ಜನ, ಮಿನಿಮಮ್ 15 ಜನ ಏನೋ ಸಮಥಿಂಗ್ ಈ ಥರ ಅಷ್ಟು ಜನರನ್ನು ಒಂದು ಗ್ರೂಪಲ್ಲಿ ಆ್ಯಡ್ ಮಾಡುವಂಥ ಅಪ್ಡೇಟನ್ನು ವಾಟ್ಸಪ್ ಕಂಪ್ನಿಯವರು ಅಪ್ಡೇಟನ್ನು ಬಿಟ್ಟಿದ್ದಾರೆ. ನಾನು ಒಂದಷ್ಟು ಕಾಂಟ್ಯಾಕ್ಟಲ್ಲಿ ನಾನು ಅಷ್ಟು ಜಾಸ್ತಿ ಇಟ್ಕೊಂಡಿಲ್ಲ ಯಾರು, ಬಟ್ ನನ್ನ ಹತ್ರ ಗ್ರೂಪು ಜಾಸ್ತಿ ಇಲ್ಲ, ನಾನು ಆ ಥರ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಗ್ರೂಪಲ್ಲಿ ಕಾಂಟ್ಯಾಕ್ಟ್ ಹುಡುಗರು ಇರೋದು ಜಾಸ್ತಿ, ಮತ್ತು ವಾಟ್ಸಪ್ ಲಿಸ್ಟಲ್ಲೂ ಅಷ್ಟು ಮೆಂಬರ್ಸ್ ಇಲ್ಲ ನನ್ನ ಹತ್ರ. ಹಾಗೆ ಯಾರು ಜಾಸ್ತಿ ಗ್ರೂಪ್ ಮಾಡಿ ಒಂದು ಟೈಮ್ ಟೆಸ್ಟ್ ಮಾಡ್ಕೊಳ್ಳಿ. ಬಟ್ 215 ಜನ ಅಂತ ಆಲ್ರೆಡಿ ಅಪ್ಡೇಟ್ ಆಗಿದೆ. ಈ ಸರಿ 515 ಜನನ ನೀವು ಒಂದು ಗ್ರೂಪಲ್ಲಿ ಗ್ರೂಪಲ್ಲಿ ಆ್ಯಡನ್ನು ಮಾಡ್ಕೋಬೋದು. ಒಂದು ಗ್ರೂಪಲ್ಲಿ ಓಕೆ, ಒಮ್ಮೆ ಟ್ರೈ ಮಾಡ್ಕೊಂಬಿಡಿ. ಒಳ್ಳೆ ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅನ್ಬೋದು ನಮ್ಮ ವಾಟ್ಸಪ್ ಕಂಪ್ನಿಯವರು. ಸರಿ, ಮುಂದಿನ ಕಂಟೆಂಟ್ ಬಂದುಬಿಟ್ಟು, ಈಗ ವಾಟ್ಸಪ್ಪಲ್ಲಿ ಮೊಬೈಲಲ್ಲಿ ನೀವು ವಾಟ್ಸಪ್ ಅಪ್ಲಿಕೇಶನನ್ನು ಲಾಗಿನ್ ಮಾಡ್ಕೋಬೇಕಂದ್ರೆ 1 ಟೈಮ್ ಪಾಸ್ವರ್ಡ್ ಬರ್ತಿತ್ತು. ಅಂದರೆ ಮೆಸೇಜ್ ಬಂದುಬಿಟ್ಟು ಒಂದು OTP ಕೊಟ್ಬಿಟ್ರೆ 1 ಟೈಮ್ಗೆ ಆಗಿರೋದು. ಬಟ್ ಇವಾಗ ಹಂಗಲ್ಲ, ಇವಾಗ 2 ಟೈಮು ವೆರಿಫೈ ಆಗೋದು, 2 ಸರಿ SMS ಬರುತ್ತೆ. ವಾಟ್ಸಪ್ಪನ್ನು ಲಾಗಿನ್ ಮಾಡಬೇಕಂದ್ರೆ ಈ ಅಪ್ಡೇಟ್ ಕೆಲವೇ ದಿನಗಳಲ್ಲಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಅಪ್ಡೇಟಿಂಗ್ ಸದ್ಯಕ್ಕೆ ಇದು ಬಗ್ಗೆ ಮಾತಾಡ್ತಾ ಇದ್ದಾರೆ, ಆಲ್ಮೋಸ್ಟು ಬರುತ್ತೆ ಅಂತ ಬಂದೇ ಬರುತ್ತೆ ಕನ್ಫರ್ಮ್ ಆಗಿ. 2 ಅಪ್ಡೇಟ್ ಯಾವ ಥರಪ್ಪ ಅಂದರೆ, ಒಂದು ಅಪ್ಡೇಟ್ ಬರೋದು ಫಸ್ಟು OTP ಬರ್ತಿತ್ತು ಫಸ್ಟ್ 1 ಟೈಮ್ ಹತ್ರ, ಇವಾಗ 2 ಟೈಮ್ ಬರ್ತಾ ಇದೆ. ಬಟ್ ಅದು ಏನಂತ ನಾನು ಹೇಳ್ಕೊಡ್ತೀನಿ. ನಿಮ್ಮ ಮೊಬೈಲ್ OTPನ ತೊಗೊಂಡ್ಬಿಟ್ಟು ಬೇರೆ ಮೊಬೈಲಲ್ಲಿ ನಿಮ್ಮ ಹತ್ರ ಇರೋರು ಯಾರೋ ನಿಮ್ಮ ಮೊಬೈಲ್ OTPನ ಹಾಕೊಂಡ್ಬಿಟ್ಟು ವಾಟ್ಸಪ್ಪನ್ನು ಹ್ಯಾಕ್ ಥರ ಮಾಡೋದಿಲ್ಲ, ನಿಮ್ಮ ವಾಟ್ಸಪ್ಪನ್ನು ಇನ್ನೊಬ್ಬರು ಯೂಸ್ ಮಾಡೋದು, ಆ ಥರ ಮಾಡ್ತಾಯಿದ್ರು. ಬಟ್ ಇನ್ಮೇಲೆ ಆ ಥರ ಆಗಲ್ಲ. ವೆರಿಫೈ ಅಂತ ಮತ್ತೊಂದು ಸರಿ ಲಾಗಿನ್ ಆದಮೇಲೆ ನಿಮ್ಮದು OTP ಬಂದಮೇಲೆ ಮತ್ತೊಂದು ಟೈಮ್ ನಿಮಗೆ OTP ಬರುತ್ತೆ ಕನ್ಫರ್ಮೇಷನ್ಗೆ. ಅಂದರೆ ಆ OTPಯನ್ನು ಮಾತ್ರ ಅವರಿಗೆ ಶೇರ್ ಮಾಡಿದ್ರೆ ಮಾತ್ರ ಆಗುತ್ತೆ, ಇಲ್ಲ ಅಂದರೆ ಇನ್ನೊಬ್ಬರಲ್ಲಿ ವಾಟ್ಸಪ್ ಲಾಗಿನ್ ಆಗಲ್ಲ. ಇದೊಂದು ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ 2 ಹೊಸ ಅಪ್ಡೇಟನ್ನು ನಿಮಗೆ ಯೂಸ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.